ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಸರಿಗೆ ತಕ್ಕಂತೆ ಚಿನ್ನದಂತ ಮನಸ್ಸು ಗೋಲ್ಡ್ ಸುರೇಶ್ ಅವರು ನಮ್ಮ ಬಿಗ್ ಬಾಸ್ ಸ್ಪೆಷಲ್ ನಲ್ಲಿ ಹಾಗೇನೆ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾಕೋ ಇವತ್ತು ಗೋಲ್ಡ್ ಕಡಿಮೆ ಆಯ್ತಾ ಅಂತ? ಸರ್ ಇಲ್ಲ ಸರ್, ದೊಡ್ಡ ವ್ಯಕ್ತಿಗಳು ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ಅದನ್ನ ತಗೋಬೇಕಾಗತ್ತೆ ಸರ್ ಜೀವನದಲ್ಲಿ. ಅದನ್ನ ಅಳವಡಿಸ್ಕೊಂಡು ಮುಂದೆ ಹೋಗ್ಬೇಕಂತ ನಿರ್ಧಾರ ಮಾಡಿ ಹಾಗೆ ಇರೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಪ್ರತಿ ವಾರ ಸುದೀಪ್ ಸರ್ ಬಂದಾಗ ಒಂದು ಮಾತು ಹೇಳೋರು, ನನ್ನ ಗೋಲ್ಡ್ ಕಮ್ಮಿ ಹಾಕಿದಾಗ ತುಂಬಾ ಲಕ್ಷಣವಾಗಿ ಕಾಣಿಸ್ತೀರಾ ಸುರೇಶ್ ನೀವು ಅಂತ ಹೇಳೋರು ಸುದೀಪ್ ಸರ್. ಹಾಗೆ ಲಕ್ಷಣವಾಗಿ ಕಾಣಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ಇರೋಣ ಸರ್ ಇನ್ಮೇಲಿಂದ. ಓಕೆ, ಗೋಲ್ಡ್ ಸುರೇಶ್ ಅಂತ ನಿಮ್ಗೆ ಹೆಸರೇನಕ್ಕೆ ಬಂತು ಅಂತ? ಸರ್ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಕಂಪ್ನಿಯಿಂದ ಹೊರಗಡೆ ಬರ್ತೀನಿ. ಅಂದರೆ ಆ ಓನರ್ಗಳು ಏನು ಹೇಳ್ತಾರೆ, ನನ್ನನ್ನು ಮಧ್ಯದಲ್ಲೇ ಪ್ರಾಜೆಕ್ಟ್ನ ಅರ್ಧಕ್ಕೆ ಬಿಟ್ಟು ಹೊರಗಡೆ ಕಳಿಸ್ತಾರೆ. ಅವತ್ತು ನನಗೊಂದು ಸಮ್ ಅಮೌಂಟ್ ಅವ್ರು ಕೊಡಬೇಕಾಗಿರುತ್ತೆ, ಅಮೌಂಟ್ ಕೊಡಲ್ಲ. ಒಂದು ಸ್ವಲ್ಪ ಮಾತುಕತೆ ನಡೆದು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬರ್ತೀನಿ, ನಾನು ಗೋಲ್ಡ್ ಸುರೇಶ್ ಆಗಿ ಅಷ್ಟು ನಾನು ನೀವೇನು ಹಾಕೊಂಡಿದ್ರೆ ಗೋಲ್ಡು, ಯಾಕಂದ್ರೆ ಅವ್ರು ತುಂಬ ಗೋಲ್ಡ್ ಮೇಲೆ ವ್ಯಾಮೋಹ ಜಾಸ್ತಿ ಅವರಿಗೆ. ಓಕೆ, ಅವ್ರು ತುಂಬ ಹಾಕೋತಾ ಇರ್ತಾರೆ, ಒಳ್ಳೆ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಅದೇ ಥರ ನಾನು ಅವ್ರಿಗೆ ಅವತ್ತು ಚಾಲೆಂಜ್ ಮಾಡಿ ಬರ್ತೀನಿ, ನೀವೇನು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ನಾನು ಮಾಡ್ತೀನಿ ಸರ್ ಅಂತ ಹೊರಗಡೆ ಬರ್ತೀನಿ. ಅದೇ ಥರ ನನ್ನ ಜೀವನದಲ್ಲಿ ನಾನು ಮಾಡಿ ನಾನು ತೋರಿಸಿದ್ದೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.